ನಾನು ಈ ಹಿಂದೆ ವಿಧಾನಸಭಾ ಚುನಾವಣೆಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಅವರು ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಬಂದರೆ ಈ ಜಿಲ್ಲೆ ಒಳಗೆ 3ರಿಂದ 4 ಸೀಟ್ ಬರುತ್ತೆ ಅಂತ ನಾನು ಹೇಳಿದ್ದೆ. ಅವರು ಇಲ್ಲಿ ಬಂದು ಸ್ಪರ್ಧೆ ಮಾಡದೇ ಇರೋದ್ರಿಂದ ಮಂಡ್ಯ ಜಿಲ್ಲೆ ಒಳಗೆ ಎಲ್ಲ ಸೋತರು ಒಂದೇ ಒಂದು ಕೇರ್ಪೇಟೆ ಗೆದ್ದಂಥ ನಿದರ್ಶನ ತಮಗೆಲ್ಲ ಗೊತ್ತಿರುವಂಥದ್ದು. ಅದೇ ರೀತಿ ಇಲ್ಲಿ ಜಿಲ್ಲಾ ಅಧ್ಯಕ್ಷರು ಅಂತ ಡಿ ರಮೇಶ್ ಅಂತ ಇದ್ದಾರೆ. ಆ ಡಿ ರಮೇಶ್ ಅವರು ಅದರ ಸೋಲಿನ ನೈತಿಕವನ್ನೇ ಹೊತ್ತು ಇಷ್ಟೊತ್ತಿಗೆ ರಾಜೀನಾಮೆ ಕೊಡಬೇಕಾಗಿತ್ತು. ಇವ್ರನ್ನ ಯಾಕೆ ಇಟ್ಕೊಂಡಿದ್ದಾರೆ ಮೇಲ್ಗಡೆ ಅನ್ನೋದು ಕಾರ್ಯಕರ್ತರಲ್ಲಿ ತುಂಬ ಗೊಂದಲ ಸೃಷ್ಟಿಯಾಗಿದೆ. ಯಾರೇ ಕೇಳಿದ್ರು ಒಂದು ಸಂಘಟನೆ ಇಲ್ಲ, ಮತ್ತೆ 4 ಜನ ಪಾರ್ಟಿಗೆ ಜಾಯಿನ್ ಮಾಡಿಸ್ತಾ ಇಲ್ಲ. ಹಾಗಾಗಿ ದಿನೇ ದಿನೇ ಜನತಾದಳ ಕುಸಿತಾ ಇದೆ. ಭದ್ರಕೋಟೆ ಅನಿಸ್ಕೊಳ್ಳದ್ದು ದಿನೇ ದಿನೇ ಚಿತ್ರಾನ್ನ ಆಗ್ತಾ ಇದೆ ಅಂತ ನಮ್ಮ ಜನತಾದಳ ಕಾರ್ಯಕರ್ತರು ನನ್ನ ಹತ್ತಿರ ಸುಮಾರು ಜನ ಅವರ ಅಹವಾಲುಗಳನ್ನು ಹೇಳಲಿದ್ದಾರೆ. ಅವರ ಅಹವಾಲುಗಳನ್ನು ನಾನು ಹೇಳಲು ನಿಮ್ಮ ಮುಂದೆ ಈ ದಿನ ಹಾಜರಾಗಿದ್ದೇನೆ. ಈ ಜಿಲ್ಲೆ ಒಳಗೆ ಭದ್ರಕೋಟೆ ಇತ್ತು, 7 ಜನ MLAಗಳು, 2 MLC, 1 MP ಇದ್ದಂಥ ಟೈಮೂ ಇತ್ತು. ಅಂಥಲ್ಲಿ ಮಂಡ್ಯ ಜಿಲ್ಲೆ ಒಳಗೆ ಹೆಡ್ಕ್ವಾರ್ಟ್ರಲ್ಲಿ ಒಂದೇ ಒಂದು ಜನತಾದಳದ ಕಚೇರಿ ಎಲ್ಲೂ ಕಾಣಿಸ್ತಾ ಇಲ್ಲ. ಈ ಕಚೇರಿ ತೆಗೆಯಲು ಜಿಲ್ಲಾ ಅಧ್ಯಕ್ಷರಿಗೆ ತಾಕತ್ತಿಲ್ವಾ, ಇಲ್ಲ ಪಕ್ಷ ಸಂಘಟನೆಯಲ್ಲಿ ನಿರಾಸಕ್ತಿ ಇದೆಯಾ ಗೊತ್ತಿಲ್ಲ. ನಿರಾಸಕ್ತಿ ಇದ್ದಿದ್ರೆ ಇಷ್ಟೊಳಗೆ ರಾಜೀನಾಮೆ ಕೊಟ್ಟು ಬೇರೆಯವ್ರಿಗೆ ಆ ಸ್ಥಾನ ತುಂಬಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಯಿತು. ಇಲ್ಲಿ ಇರ್ತಕ್ಕಂಥ MLA, ಮಾಜಿ MLAಗಳು ಅವರು ಸಹ ಹೆದರ್ಕೊತಾರೆ. ಏನಕ್ಕಿಂತ ಗೊತ್ತಿಲ್ಲ, ತಾಂಡಾಗಿ ನನ್ನ ಚಾಡಿ ಹೇಳ್ತಾನೆ, ನಮ್ಮ ಮೇಲ್ಗಡೆ ಮಾಡ್ತಾನೆ ಅನ್ನೋ ಲೆಕ್ಕಾಚಾರದಲ್ಲಿ ಮಾಜಿ MLAಗಳು ಅವರು ಸಹ ಹೆದರ್ಕೊತಾ ಇದ್ದಾರೆ ಅಂತ ನನ್ನವರ ಭಾವನೆ. ಯಾಕೆ ಅಂತಂದರೆ ಅವ್ರಿಗೆ ಯಾರು ರಮೇಶನ ಬಗ್ಗೆ ಮಾತಾಡ್ತಾರೆ ಅವ್ರ ವಿರುದ್ಧವಾಗಿ ಬೆಳಿಗ್ಗೆ 4 ಗಂಟೆಗೆ ಬಸ್ ಹತ್ತಿ 7 ಗಂಟೆಗೆ ದೇವೇಗೌಡರ ಮನೆಯಲ್ಲಿದ್ದು, ಕುಮಾರ ಮನೆಯಲ್ಲಿದ್ದು ಎಲ್ಲರ ಬಗ್ಗೆನೂ ಚಾಡಿ ಹೇಳಿ ಬರುವಂಥ ರೂಢಿ ಒಂದು 25 ವರ್ಷದಿಂದ ರೂಢಿಸ್ಕೊಂಡಿದ್ದಾರೆ ಅವರು. ಹಾಗಾಗಿ ಈ ನಮ್ಮ ಬಗ್ಗೆ ಏನು ಹೇಳ್ಬಿಡ್ತಾರೋ ಅಂದ್ಬಿಟ್ಟು MLAಗಳು ಸಹ ಅವನ ಬಗ್ಗೆ ಮಾತಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹಾಗೆಯೇ ಹಿಂದೆ ನಮ್ಮ ನಾಯಕರಾದ ಪುಟ್ಟರಾಜ್ ಅವರಿದ್ದರು, ಅವರೊಂದು ಆಫೀಸ್ ಮಾಡಿದ್ರು. ಪ್ರತಿ ತಿಂಗಳು ತಪ್ಪನೆ ಅವರು ಭಾರಿ ಸಂದಾಯ ಮಾಡ್ತಾಯಿದ್ರು. ಅವ್ರು ಬರೋಕ್ಕಾಗಲ್ಲ ಅಂತಂದ್ರು ಅವ್ರು ಬೆಂಗಳೂರಿಗೆ ಹೋಗಿದ್ರು, ಟ್ರೈನ್ ಹತ್ರ ಹೋಗಿ ನಾನು ದುಡ್ಡಿಸ್ಕೊಂಡ್ಬಂದು ಬಾಡಿಗೆ ಕಟ್ತಾ ಇದ್ದೆ. ಅಲ್ಲಿಂದ ಈಚೆಗೆ ಇವರು ಒಂದು ಆಫೀಸು ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ. ಯಾರು ಮುಂಚೂಣಿಗೆ ಬರ್ತಾರೆ ನಾಯಕರುಗಳು ಇಲ್ಲಿ ಮಂಡ್ಯದಲ್ಲಿ ದುಡ್ಡಿರೋರು, ಅವ್ರ ಹತ್ರ ಸಾರ್ವಜನಿಕ ಅಭಿಪ್ರಾಯ, ನಮ್ಮ ದುಡ್ಡು ಇಸ್ಕೊಂಡು ಆಫೀಸ್ ಮಾಡೋದ ನೋಡಿ, ನಮ್ಮದು ದುಡ್ಡು ಇಸ್ಕೊಂಡು ಅಲ್ಲೋದ ನೋಡಿ ಅಂತ ಜನ ಮಾತಾಡ್ಕೊತಾ ಇದ್ದಾರೆ. ಅದು ಯಾವ ರೀತಿ ಕೊಡ್ತಾ ಇದ್ದಾರೆ, ಯಾಕೆ ಕೊಡ್ತಾ ಇರೋ ದುಡ್ಡು ಅಂತ ನನಗೆ ಗೊತ್ತಿಲ್ಲ. ಹಾಗೆಯೇ ಇಲ್ಲಿ ಒಂದು ಉದಾಹರಣೆ ಏನಂದರೆ, ನಿಮ್ಮಲ್ಲಿ ಪ್ರೆಸ್ ಮಾಡೋಕ್ಕೆ ಬಂದಾಗ ಜಿಲ್ಲಾಧ್ಯಕ್ಷರು ಸಹ ನಿಮ್ಮ ಹಣನೂ ಸಹ ಬೇರೆ ಕಟ್ತಾರೆ, ಅವ್ರ ಕೈಯಿಂದ ಕೊಡಲ್ಲ. ಅವ್ರು ಬಡ ಕಾರ್ಯಕರ್ತರು ತೆಗಿಸ್ಬಿಡ್ತಾರೆ ಅಂತ ದುಸ್ಥಿತಿಲಿದ್ದರು. ಮಂಡ್ಯದಲ್ಲಿ ಸಾಕಷ್ಟು ಹಣ ಮಾಡ್ಕೊಂಡು, ಸಾಕಷ್ಟು ಜಮೀನು ತಗೊಂಡು, ಸಾಕಷ್ಟು ಸೈಟ್ ತಗೊಂಡು ಉದಾಹರಣೆಗಳು ತಮಗೆಲ್ಲ ಗೊತ್ತಿರುವಂಥ ವಿಚಾರಗಳು. ಇಂಥ ಟೈಮಲ್ಲಿ ಕುಮಾರಸ್ವಾಮಿ ಅವರ ನಾಯಕರಾದ ಕುಮಾರಸ್ವಾಮಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಮ್ಮದು ಒಂದೇ ಗುರಿ, ಅವ್ರನ್ನ ಈ ಕ್ಷೇತ್ರದಲ್ಲಿ ಗೆಲ್ಲಿಸಬೇಕು ಅನ್ನೋದು. ಹಾಗಾಗಿ ಈ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡ್ತಾ ಇರುವಾಗ ಈ ಜಿಲ್ಲಾಧ್ಯಕ್ಷ ಇದ್ದರೆ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ, ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವ್ರಿಗೂ ಸ್ವಲ್ಪ ಓಟ್ ಬರೋದ್ರಲ್ಲಿ ಹಿಂದೆ ಹೋಗುವಂಥ ಸಮಯ ಜಾಸ್ತಿ ಇದೆ. ಹಾಗೆಯೇ ಕುಮಾರಸ್ವಾಮಿ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಮಂದಿಗೆ ಬಂದಾಗೆಲ್ಲ ಅವ್ರ ಮನೆಗೆ ಸಹ ಹೋಗ್ತಾರೆ ಹೊರತು ಇನ್ಯಾರ ಮನೆಗೂ ಹೋಗಲ್ಲ.
ಅದಕ್ಕೆ ಕಾರಣ ಗೊತ್ತಿಲ್ಲ ನನಗೆ. ಬೇರೆ ಮನೆಗೆ ಹೋದಾಗ ನಿಷ್ಠಾವಂತ ಕಾರ್ಯಕರ್ತರು ಅಧ್ಯಕ್ಷ ಆಗ್ತಿರೋ ಅವ್ರ ಮನೆಗೆ ಹೋಗೋಕ್ಕಾಗಲ್ಲ. ಅದೇ ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಬೇರೆ ಬೇರೆ ಮನೆ ಕಾರ್ಯಕರ್ತರ ಮನೆಗೆ ಹೋದರೆ 4 ಕೋಟಿ ಇನ್ಕ್ರೀಸ್ ಆಗುತ್ತೆ. ಅದನ್ನು ಈ ಮೂಲಕ ಮನವಿ ಮಾಡ್ತಿರ್ತೀನಿ ಕುಮಾರಸ್ವಾಮಿ ಅವರಿಗೆ. ಮಂಡಿಗೆ ಬಂದಾಗ ಯಾರ ನಿಷ್ಠಾವಂತ ಕಾರ್ಯಕರ್ತರು ಯಾರಿದ್ದಾರೆ ಆಮೇಲೆ ನೀವು ಒಂದು 2 ಮನೆಗೆ ಹೋಗಿ ನಿಖಿಲ್ ಕುಮಾರಸ್ವಾಮಿ ಒಂದು 2 ಮನೆಗೆ ಕಳಿಸಿ ಅಂತ ಕೇಳಬೇಕು. ಈಗಲೂ ಸಹ ಜಿಲ್ಲೆ ಒಳಗೆ ನಿಷ್ಠಾವಂತ ಕಾರ್ಯಕರ್ತರು ಅವಳನ್ನು ತೋಡ್ಕೊಳ್ಳೋಕೆ ಅವ್ರಿಗೆ ಈ ಮುಖಾಂತರ ನಿಷ್ಠಾವಂತ ಕಾರ್ಯಕರ್ತರಿಗೆ ನಾನೇನಾದ್ರು ಹೇಳ್ತೀನಿ ಅಂದರೆ ನೀವು ಧ್ವನಿಯಾಗಿ ನಾ ಇರ್ತೀನಿ, ನೀವು ಹಿಂದೆ ನಾನು ಗೊತ್ತಲ್ಲ ಮುಂದೆ ನಾನು ಇರ್ತೀನಿ, ನೀವು ಹಿಂದೆ ಬನ್ನಿ ಅಂತ ಮಂಡ್ಯ ಜಿಲ್ಲಾ ನೊಂದ ನಿಷ್ಠಾವಂತ ಕಾರ್ಯಕರ್ತರಿಗೆ ಮನವಿ ಮಾಡ್ತೀನಿ. ಈಗ ಕಳೆದ ಚುನಾವಣೆಯಲ್ಲಿ KR ಪೇಟೆ ಹೊರತುಪಡಿಸಿ ಮಂಡ್ಯ ಲೋಕಸಭಾ ಸೋತಂತ್ರಕ್ಕೆ ನಮ್ಗೆ ಯಾವುದೇ ವಿವಿಧ ಸಭೆ ಸಮಾರಂಭದಲ್ಲಿ ಆಗಲಿ ಭಾಗವಹಿಸಿಲ್ಲ. ಆಗ ಅವತ್ತೇ ಬುದ್ಧಿವಂತರಾಗಿದ್ದರೆ ಅವರು ಪಕ್ಷ ಜವಾಬ್ದಾರಿ ಇದ್ದಿದ್ರೆ ಅದು ನೈತಿಕವಾಗಿ ಇವತ್ತು ಅವತ್ತೇ ರಾಜೀನಾಮೆ ಕೊಡಬೇಕಾಯಿತು. ಇದೇ ಜವಾಬ್ದಾರಿನ ನಿಖಿಲ್ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟರುವಾಗ ಕರ್ನಾಟಕ ರಾಜ್ಯದಲ್ಲಿ ಸೋತಾಗ ಅವರು ರಾಜೀನಾಮೆ ಕೊಟ್ಟರುವಾಗ ಯುವ ರಾಜ್ಯಾಧ್ಯಕ್ಷರಿಗೆ ರಾಜೀನಾಮೆ ಕೊಟ್ಟರು. ಅದನ್ನು ಇವ್ರು ಫಾಲೋ ಮಾಡಬೇಕಾಯಿತು. ಅಂತ ದೊಡ್ಡವರ ರಾಜೀನಾಮೆ ಕೊಟ್ಟ ಮೇಲೆ ಇವರು ಯಾರು ಇವರು ಮಂಡ್ಯದಲ್ಲಿ ಬಟ್ ಸುಮ್ಮನೆ ಎಲ್ಲೋ ಕುಂತ್ಕೊಂಡು ಕಾಲ ಕಳೆಯೋರು ಬೇಕಾಗಿಲ್ಲ ಅಂತ ಅವಾಗಿನ ನಮ್ಮ ಫೇಸ್ಬುಕ್ ಅವಾಗಿನ ಹೋರಾಟ ಇದೆ. ಕೆಲವೊಂದು ಮನವಿ ಕೊಡ್ತಾ ಬಂದಿದ್ದೀನಿ. ನೀವು ನಿಖಿಲ್ ಕುಮಾರಸ್ವಾಮಿ ಕೊಟ್ಟರು, ನಮ್ಮ ಡಿ ರಮೇಶ್ ಅವರು ಜಿಲ್ಲಾಧ್ಯಕ್ಷ ಸ್ವಾಮಿ ಮನೆಗೆ ಹೊಟ್ಟೆ ಕೊಡ್ತಾರೆ ಅಂತ ನಾನು ಹಾಕಿದ್ದೀನಿ. ಅರ್ಥ ಮಾಡ್ಕೊಂಡ್ರೆ ಕೊಡಲಿ ಅಂತ ಏನು ಅಧಿಕಾರ ಇಟ್ಕೊಂಡಿದ್ದಾರೆ. ಏನು ಮಾಡೋಕ್ಕಾಗ ಕುಮಾರಣ್ಣ ಏನಕ್ಕೆ ಇಟ್ಕೊಂಡ್ರೆ ಅಂತ ಅವ್ರಿಗೆ ಗೊತ್ತು. ಕಾರ್ಯಕರ್ತರು ಅಭಿಪ್ರಾಯಗಳು ಬೇರೆ ಬೇರೆ ಇದೆ. ಬಟ್ ಎಲ್ಲವನ್ನೇ ಸಾಕ್ಷಿ ಸಮೇತ ಪ್ರೂವ್ ಮಾಡೋಕ್ಕಾಗಲ್ಲ. ಈ ಇಲ್ಲೇ ನಿಮ್ಮೊಂದು ಪ್ರಾಪರ್ 3 ಎಕರೆ ಜಮೀನು ಮಾಡಿದ್ದಾರೆ ನಮ್ಮ ಹತ್ರ ಒಂದು ಆಯ್ತಾ. ದುಡಿಮೆ ಏನು ಅಂತ ಅದು ಗೊತ್ತಾಯ್ತಲ್ಲ. ದುಡಿಮೆ ಎಲ್ಲಿಂದ ಬಂತು? ಕಾರ್ಯಕರ್ತರ ಆಹ್ವಾನ ಅಂದ್ರೆ ಕುಮಾರನಿಗೆ ಎಲ್ಲ ಗೊತ್ತಿದೆ, ಗೊತ್ತಿದ್ದು ಗೊತ್ತಿಲ್ವಾ, ಗೊತ್ತಿಲ್ದಾಗಿದ್ದಾರೆ ಅಥವಾ ಗೊತ್ತಾಗ್ತಿಲ್ವಾ? ಒಂದು ಎರಡನೇ ಪ್ರಶ್ನೆ ಅಂದ್ರೆ ಈ ಮನುಷ್ಯ ಯಾವತ್ತೂ ಸಾರ್ವಜನಿಕವಾಗಿ ಕಾರ್ಯಕರ್ತರಾಗ್ಬೋದು ಅಥವಾ ಸಾರ್ವಜನಿಕರಾಗ್ಬೋದು, ಪೊಲೀಸ್ ಸ್ಟೇಷನ್ ಆಗ್ಬೋದು, ತಾಲೂಕು ಕಚೇರಿ ಆಗ್ಬೋದು, ಸರ್ಕಾರಿ ಆಸ್ಪತ್ರೆಗಳಾಗ್ಬೋದು, ಸವಲತ್ತುಗಳಿಲ್ಲ ಅಥವಾ ನಮ್ದವ್ರ ಪರವಾಗಿ ಒಂದು ಧ್ವನಿಯಾಗಿ ಇವತ್ತಿನವರೆಗೂ ನೀವೆಲ್ಲ ಈ ಕೆಲಸಗಳು ಮಾಡಿದ್ರೆ ನಮ್ಗಂತೂ ಗೊತ್ತಿಲ್ಲ. ನಿನ್ನೆಲ್ಲ ಗೊತ್ತಿರೋದು ತೋರಿಸಿ ಅವರು ಏನು ಜಿಲ್ಲಾಧ್ಯಕ್ಷ ಒಂದು 20-25 ಇಟ್ಕೊಂಡ್ರೆ ನಮ್ಗಂತೂ ಗೊತ್ತಿಲ್ಲ. ನಮ್ಗೆ ಕ್ರಿಯಾಶೀಲವಾಗಿ ಕಾರ್ಯಕರ್ತರು ಸ್ಪಂದಿಸೋರು, ಕಾರ್ಯಕರ್ತರು ಹೊರತುಪಡಿಸಿ ನೊಂದವರು ಸ್ಪಂದಿಸೋರು ನಮ್ಗೆ ಬೇಕಷ್ಟೇ. ಇದು ನಿಮ್ಗೆ ಗೊತ್ತಿದ್ದಂಗೆ ನನಗೆ ಎಷ್ಟೊಂದು ಪ್ರವೇಶ ಮಾಡಿ ವಿಚಾರವಾಗಿ ಮತ್ತೆ ಲೀಡರ್ಗಳು ಬಂದಾಗ ಮಾತ್ರ ಇವರು ಆ ವೆಹಿಕಲ್ ಹತ್ಕೊಳ್ತಾರೆ ಹೋಗಿ ಅಷ್ಟು ಬಿಟ್ರೆ ಕಾರ್ಯಕರ್ತರು ಸ್ಪಂದಿಸಿದ್ರೆ ಕಚೇರಿ ಎಲ್ಲೂ ಇಲ್ಲ. ನಾಯಕರಿಗೆ ಕುಟುಂಬಕ್ಕೆ ಹೌದು, ಸಾರ್ವಜನಿಕರು ಅದೇ ರೀತಿ ಹೇಳ್ತಾವ್ರೆ. ಸಾಕ್ಷಿ ಇವಾಗ ಏನು ಮಾತಾಡೋಕೈತವ್ರ ಈಗ ನಮ್ಮೂರಲ್ಲಿ ಪರ್ಚೇಸ್ ಮಾಡಿದ್ರು 3 ಎಕರೆ ಜಮೀನು ಅದು ಬೇರೆ ರೀತಿ ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅಂತಾನೆ ಹೇಳಿದಾರಂತೆ. ನಮ್ಗೆ ಯಾರು ಸಾರ್ವಜನಿಕ ಹೇಳಿದ್ರು ಅವ್ರಿಗೆ ಏನು ತಗೊಂಡವ್ರೆ ಅಂತ ಹೇಳಿದ್ರು. 2017ನೇ ಇಸ್ವಿಯಲ್ಲಿ ನನ್ನ ರಾಜ್ಯದಲ್ಲಿ ನನ್ನ ತಪ್ಪಿಲ್ಲದೆ ಒಂದು ಘಟನೆ ನಡೀತು. ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಆ ಸ್ಟೇಷನ್ ಕೂರಿಸ್ಕೊಂಡಿದ್ರು. ನಮ್ಮ ಶ್ರೀಮತಿಯವರು ನನಗೆ ಊಟ ತಂದಿದ್ರು ಅವತ್ತು. ಆ ಸ್ಟೇಷನಲ್ಲಿ ಊಟ ತರಿಸ್ಕೊಡೋಕ್ಕೆ ನನಗೆ ಅವರು ಜಿಲ್ಲಾಧ್ಯಕ್ಷರಾಗಿ ಇಟ್ಕೊಂಡು ಒಳಗೆ ಊಟ ತರ್ಸೋಕ್ಕೆ ತಾಕತ್ತಿಲ್ಲ ಅವ್ರಿಗೆ. ನನ್ನ ತಮಗೇನೆ ಸ್ಟೇಷನ್ ಒಳಗೆ ಕೂತಿದ್ದೀನಿ. ನಮ್ಮ ಶ್ರೀಮತಿಯವರು ಊಟ ತಂದಿದ್ದಾರೆ. ಒಳಗೆ ಊಟ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಪೊಲೀಸರು. ಇವರು ಎಂಥ ಲೀಡರ್ಗಳಾಗಿರ್ಬೇಕಿಲ್ಲ. ನನ್ನಂತ ಇನ್ನು ಸಾಮಾನ್ಯ ಕಾರ್ಯಕರ್ತರಿಗೆ ಹೆಂಗೆ ಸ್ಪಂದನೆ ಮಾಡ್ತಾರೆ, ಯಾವ ರೀತಿ ಕಾಪಾಡ್ತಾರೆ ಅವರು. ಹಾಗಾಗಿ ಇಂಥ ಅಧ್ಯಕ್ಷ ನಮಗೆ ಅವಶ್ಯಕತೆ ಇಲ್ಲ. ಆದಷ್ಟು ಈ ಚುನಾವಣೆ ಒಳಗೆ ಬದಲಾವಣೆ ಮಾಡಿ ಚುನಾವಣೆ ಮಾಡಲಿ. ಇಲ್ಲ ಅಂತಂದರೆ ಎಲ್ಲೇ ಯಾವುದೇ ಸಭೆ ಸಮಾರಂಭ ಆದ್ರೂ ಆ ಸಭೆ ಸಮಾರಂಭದಲ್ಲಿ ಜಿಲ್ಲಾಧ್ಯಕ್ಷರಿಗೆ ಗೆಲುವು ಮಾಡ್ತೀವಿ.